ಓಂ ಶಾಂತಿ. ಪಿತಾಶ್ರೀ ಶುಭಾಬಾ ಯಾದೆ. ಒಳ್ಳೆಯ ದಿನಾಂಕ 11/5/2022. मीठे बच्चे, तुम ही बहुत काल से बिछड़े हुए हो. तुमने ही पूरे 84 जन्मों का पाठ बजाया है. अब तुम्हें दुख के बंधन से सुख के संबंध में जाना है. तो अपार ಖುಷಿ में रहो. ಮಧುರಾತಿ ಮಧುರ ಮಕ್ಕಳೇ, ಬಹಳ ಕಾಲದಿಂದ ತಾವು ಕಳೆದು ಹೋಗಿದ್ರಿ. 84 ಜನ್ಮದ ಪಾತ್ರ ಅಂತಕ್ಕಂಥದ್ದನ್ನು ತಾವು ನಿಭಾಯಿಸ್ತಾ ಬಂದಿದ್ದೀರಿ. ದುಃಖದ ಬಂಧನದಿಂದ ಸುಖದ ಸಂಬಂಧದೆಡೆಗೆ ತಾವು ಬರ್ತಾ ಇದ್ದೀರಿ. ಆದ್ದರಿಂದ ಅಪಾರವಾಗಿರುವಷ್ಟು ಖುಷಿಯಲ್ಲಿ ತಾವು ಮಕ್ಕಳು ಇರಬೇಕು ಅಂತಾರೆ ಬಾಬೋರು. प्रश्न: अपार खुशी किन बच्चों को सदा रह सकती है? ಅಪಾರವಾಗಿರುವಂತಹ ಖುಷಿ ಯಾವ ಮಕ್ಕಳ ಒಳಗಡೆ ಸದಾ ಕಾಲಕ್ಕೂ ಇರಲಿಕ್ಕೆ ಸಾಧ್ಯ ಇದೆ? उत्तर: जिन्हें निश्चय है कि बाबा हमें विश्व का मालिक बनाने आया है. हमारा सच्चा बाबा वही गीता का सच्चा ज्ञान सुनाने आया है. हम आत्मा अब ईश्वर की गोद में बैठे हैं. हम आत्मा इस शरीर सहित बाप की बनी हूँ. बाबा हमें भक्ति का फल सद्गति देने आया है. बाबा ने हमें त्रिकालदर्शी बनाया है. भगवान ने हमें माँ बनकर एडाप्ट किया है. हम गॉडली स्टूडेंट हैं जो इस स्मृति व निश्चय में रहते उन्हें अपार खुशी रहती है. ಅಪಾರ ಖುಷಿಯಲ್ಲಿ ಎಂತಹ ಮಕ್ಕಳು ಸದಾ ಕಾಲಕ್ಕೂ ಇರಲಿಕ್ಕೆ ಸಾಧ್ಯ ಅನ್ನೋದು ಬಾಬೋರ ಪ್ರಶ್ನೆ. ಬಾಬೋರು ಹೇಳ್ತಿದ್ದಾರೆ, ಯಾವ ಮಕ್ಕಳಿಗೆ ಪೂರ್ಣ ನಿಶ್ಚಯ ಇದೆನೋ, ಬಾಬೋರು ನನ್ನನ್ನು ವಿಶ್ವದ ಮಾಲೀಕನನ್ನಾಗಿ ಮಾಡೋದಕ್ಕಾಗಿ ಬಂದಿದ್ದಾರೆ ಅನ್ನೋದು. ಜೊತೆಗೆ ಬಾಬಾ ಹೇಳ್ತಿದ್ದಾರೆ, ಸತ್ಯವಾಗಿರ್ತಕ್ಕಂತಹ ಶುಭಾಬರವರು ಸತ್ಯ ಗೀತಾ ಜ್ಞಾನವನ್ನು ಮಕ್ಕಳಿಗೆ ತಿಳಿಸೋದಕ್ಕಾಗಿ ಬಂದಿದ್ದಾರೆ ಎನ್ನುವುದು ಯಾವ ಮಗುವಿಗೆ ನಿಶ್ಚಯ ಇದೆನೋ ಅವರು ಅಪಾರ ಖುಷಿಯಲ್ಲಿರಲಿಕ್ಕೆ ಸಾಧ್ಯ. ನಾನಾತ್ಮ ಶುಭಾಬರವರ ಮಡಿಲಿನಲ್ಲಿ ಕುಳಿತಿದ್ದೀನಿ. ನಾನಾತ್ಮ ಶರೀರ ಸಹಿತವಾಗಿ ತಂದೆಗೆ ಮಗುವಾಗಿದ್ದೀನಿ. ಶುಭಾಬರವರು ಭಕ್ತಿಯ ಫಲ ಅರ್ಥಾತ್ ಸದ್ಗತಿಯನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ. ಬಾಬೋರು ನಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡೋದಕ್ಕಾಗಿ ಬಂದಿದ್ದಾರೆ. ಶುಭಾಬರವರು ನಮ್ಮನ್ನು ತಾಯಿಯಾಗಿ ದತ್ತು ತೆಗೆದುಕೊಂಡಿದ್ದಾರೆ. ನಾನು ಅಂತಹ ತಂದೆಗೆ ವಿದ್ಯಾರ್ಥಿಯಾಗಿದ್ದೀನಿ, ಅರ್ಥಾತ್ ಈಶ್ವರನ ವಿದ್ಯಾರ್ಥಿಯಾಗಿದ್ದೀನಿ. ಈ ಒಂದು ಸ್ಮೃತಿ ನಿಶ್ಚಯ ಯಾರ ಒಳಗಡೆ ಇರ್ತದೋ ಅಂತಹ ಮಕ್ಕಳು ಸದಾ ಕಾಲಕ್ಕೂ ಅಪಾರವಾಗಿರುವಷ್ಟು ಖುಷಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. ओम शांति. बच्चों को निश्चय है कि हम आत्मा हैं. बाबा भगवान हमको पढ़ा रहा है. तो बच्चों को बहुत खुशी होनी चाहिए. सम्मुख आने से आत्मा समझती है कि बाबा आया हुआ है सबकी सद्गति करने. सर्व के सद्गति दाता जीवन मुक्ति दाता वही है. बच्चे जानते हैं माया घड़ी घड़ी बुला देती है, परंतु यह तो समझते हैं ना, हम बाबा के सम्मुख बैठे हैं. निराकार बाबा इस रथ पर सवार है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳಿಗೆ ಎಲ್ಲದಕ್ಕಿಂತ ಮೊದಲು ನಿಶ್ಚಯ ಇರಲಿ, ನಾನು ಆತ್ಮ ಆಗಿದ್ದೀನಿ ಅಂತ. ಸ್ವಯಂ ಭಗವಂತನೇ ನಮಗೆ ಕುಳಿತಿದ್ದು ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಈ ಮಾತು ಮಕ್ಕಳಿಗೆ ನೆನಪಿದ್ದಾಗ ಬಹಳ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇದೆ. सम्मुख आने से आत्मा समझती है कि बाबा आया हुआ है सबकी सद्गति करने के लिए. ಬಾಬೋರು ನನ್ನ ಎದುರುಗಡೆ ಬಂದಾಗಲೇ ಆತ್ಮ ಅರ್ಥಾತ್ ನಮಗೆ ಗೊತ್ತಾಗ್ತದೆ ಬಾಬೋರು ಬಂದಿರೋದೇ ನಮ್ಮೆಲ್ಲರಿಗೂ ಸದ್ಗತಿಯನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ. ಸರ್ವಕ್ಕೆ ಸದ್ಗತಿ ದಾತ ಜೀವನ್ ಮುಕ್ತಿ ದಾತ ವಹಿ ಹೇ. ಎಲ್ಲರಿಗೂ ಸದ್ಗತಿಯನ್ನು ಕೊಡುವಾತ ಶುಭಾಬರವರು
ಎಲ್ಲರಿಗೂ ಜೀವನ್ಮುಕ್ತಿಯನ್ನು ಕೊಡುವಾತ ಶುಭಾಬರವರೇ ಆಗಿದ್ದಾರೆ. ಬಚ್ಚೆ ಜಾನ್ತೆ ಹೇ ಮಾಯಾ ಗಡಿ ಗಡಿ ಬುಲಾ ದೇತಿ ಹೇ. ಮಕ್ಕಳಿಗೂ ಸಹ ಗೊತ್ತಿದೆ, ಮಾಯೆ ಪದೇ ಪದೇ ಎಲ್ಲ ಸತ್ಯಜ್ಞಾನವನ್ನು ನಮ್ಮಿಂದ ಮರೆಸೇ ಬಿಡ್ತದೆ. ಪರಂತು ಯಹ ತೋ ಸಮಜ್ತೇ ಹೇ ನಹಿ, ಹಮ್ ಬಾಬಾ ಕೆ ಸಮ್ಮುಖ ಬೇಟೆ ಹೇ, ನಿರಾಕಾರ ಬಾಬಾ ಇಸ್ ರಥ ಪರ್ ಸವಾರ ಹೇ. ನಿರಾಕಾರನಾಗಿರ್ತಕ್ಕಂತಹ ಶುಭಾಬರವರು ದಾದಾ ಲೇಖರಾಜ್ ಅವರ ತನುವಿನಲ್ಲಿ ಸವಾರಿಯನ್ನು ಮಾಡ್ತಾ ಇದ್ದಾರೆ. ಜೈಸೆ ಮುಸಲ್ಮಾನ್ ಲೋಗ್ ಪಡ್ಕಾ ಗೋಡೆ ಪರ್ ರಖತೆ ಹೇ, ಕಹೇಂಗೆ ಇಸ್ ಗೋಡೆ ಪರ್ ಮೊಹಮ್ಮದ್ ಕಿ ಸವಾರಿ ತಿ, निशानी रख देते हैं. यह तो है निराकार बाबा की प्रवेशता. बच्चों को बहुत खुशी होनी चाहिए. स्वर्ग का मालिक बनाने वाला बाबा व विश्व का मालिक बनाने वाला बाबा आ गया है. बाबा है गीता का सच्चा सच्चा भगवान. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂಥವರು ಶುಭಾಬರವರಾಗಿದ್ದಾರೆ. ಹಾಗಾದರೆ ವಿಶ್ವದ ಮಾಲೀಕನನ್ನಾಗಿ ಮಾಡುವಂಥವರು ಸಹ ಯಾರಾಗಿದ್ದಾರೆ? ಶುಭಾಬರವರಾಗಿದ್ದಾರೆ. ಅಂತಹ ತಂದೆ ನನ್ನ ಸಮ್ಮುಖದಲ್ಲಿ, ನನ್ನ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ. ಹಾಗಾದರೆ ಗೀತೆಯ ಸತ್ಯ ಜ್ಞಾನವನ್ನು ತಿಳಿಸುವಂಥವರು ಶುಭಾಬರವರೇ ಆಗಿದ್ದಾರೆ. आत्मा की बुद्धि बाप की तरफ चली जाती है. यह है आत्माओं का लव बाप के साथ है. ಆತ್ಮಗಳ ಪ್ರೀತಿ ಕೇವಲ ಶುಭಾಬರವರ ಜೊತೆಗೆ ಇದೆ. यह खुशी किन्हों को चढ़ती है जो बहुत काले से अलग हुए हैं. बाबा खुद भी कहते हैं मैंने तुमको सुख के संबंध में भेजा था, अब दुख के बंधन में हो. ಶುಭಾಬರವರೇ ಖುದ್ದಾಗಿ ಹೇಳ್ತಾರೆ ಅಲ್ವಾ, ಮಕ್ಕಳೇ ತಾವು ಸಂಪೂರ್ಣವಾಗಿ ನಾನು ನಿಮ್ಮನ್ನು ಸಂಪೂರ್ಣವಾಗಿ ಸುಖದ ಸಂಬಂಧದಲ್ಲಿ ಕಳಿಸಿದ್ದೆ, ಅರ್ಥಾತ್ ಸತ್ಯ ಮತ್ತು ತ್ರೇತಾಯುಗದಲ್ಲಿ. ಈಗ ತಾವು ದುಃಖದ ಬಂಧನದಲ್ಲಿದ್ದೀರಿ ಅಂತಾರೆ ಬಾಬು. ತುಮ್ ಅಭಿ ಸಮಜ್ತೇ ಹೋ ಸಬ್ ತೋ 84 ಜನ್ಮ ನಹಿ ಲೇತೆ ಹಿ. ನಮಗೂ ಸಹ ಗೊತ್ತಿದೆ, ಕಾಲಚಕ್ರದಲ್ಲಿ ಇರುವಂತಹ ಎಲ್ಲ ಜೀವರಾಶಿಗಳು 84 ಜನ್ಮವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. 84 लाख का चक्र तो कोई की बुद्धि में बैठ न सके. 84 ಜನ್ಮದ ಚಕ್ರವನ್ನು ನೆನಪಿಟ್ಕೊಳ್ಳೋದೇ ಇವತ್ತು ವರ್ತಮಾನದಲ್ಲಿ ಜ್ಞಾನದ ಆಧಾರದಿಂದ ಕಠಿಣ ಆಗ್ತಾ ಇದೆ. ಆದರೆ 84 ಲಕ್ಷದ ಚಕ್ರವನ್ನು ಬುದ್ಧಿಯಲ್ಲಿ ಯಾವ ರೀತಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಬಾಬಾನೇ 84 ಕಾ ಚಕ್ರ ಬಿಲ್ಕುಲ್ ಟೀಕ್ ಬತಾಯಾ ಹೇ. ಶುಭಾಬರವರೇ 84 ಜನ್ಮದ ಚಕ್ರವನ್ನು ಸಂಪೂರ್ಣವಾಗಿ ಸರಿಯಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಬಾಬಾ ಕೆ ಬಚ್ಚೆ 84 ಜನ್ಮ ಲೇತೆ ರಹತೆ ಹಿ, ಅಭಿ ತೋ ತುಮ್ ಜಾನ್ತೆ ಹೋ हम आत्मा इन ऑर्गन्स द्वारा सुनते हैं, बाबा इस मुख द्वारा सुना रहे हैं. खुद कहते हैं मुझे इन ऑर्गन्स का आधार लेना पड़ता है, इनका नाम ब्रह्मा रखना पड़े है. ಬಾಬೋರೇ ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ಮಾಧ್ಯಮದ ಆಧಾರದಿಂದ ನಾನು ಸಂಗಮದ ಸಮಯದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿಕೊಡಬೇಕಾಗ್ತದೆ. ಆ ಒಂದು ಕರ್ಮೇಂದ್ರಿಯಗಳು ಇಲ್ಲ ಅಂತಂದರೆ, ಅರ್ಥಾತ್ ಆ ಒಂದು ಬ್ರಹ್ಮ ತಂದೆಯ ತನುವನ್ನು ಆಧಾರವಾಗಿ ಪಡೆದೇ ಇದ್ದಾಗ ನಾನು ನಿಮ್ಮೊಟ್ಟಿಗೆ ಸಂಬಂಧ ಸಂಪರ್ಕದಲ್ಲಿ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಒಂದು ಮಾಧ್ಯಮಕ್ಕೆ ಬ್ರಹ್ಮ ಅಂತ ಹೆಸರನ್ನು ಕರೆಯಲಾಗ್ತದೆ ಅಂತಾರೆ ಬಾಬೋರು. ಪ್ರಜಾಪಿತ ಬ್ರಹ್ಮ ತೋ ಮನುಷ್ಯ ಛಾಯೇನ सूक्ष्म वतन में तोड़े ही कहेंगे प्रजापिता ब्रह्मा. स्थूल वतन में आकर कहते हैं मैं इस ब्रह्मा तन में प्रवेश कर तुमको एडाप्ट करता हूँ. ಬಾಬೋರು ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ತನುವಿನ ಮುಖಾಂತರ ಅರ್ಥಾತ್ ಬ್ರಹ್ಮ ತಂದೆಯ ತನುವನ್ನು ಪ್ರವೇಶ ಮಾಡಿ ನಾನು ನಿಮ್ಮನ್ನು ದತ್ತು ಪುತ್ರರನ್ನಾಗಿ ಮಾಡ್ಕೊಳ್ತೀನಿ ಅಂತಾರೆ ಬಾಬೋರು. ತುಮ್ಮ ಜಾನ್ತೆ ಹೋ ಹಮ್ ಆತ್ಮಾಯೇ ಈಶ್ವರ್ ಕಿ ಗೋದ್ ಮೇ ಜಾತಿ ಹೇ. ನಮಗೂ ಸಹ ಗೊತ್ತಿದೆ, ನಾವು ಆತ್ಮರು
ಈಶ್ವರನ ಮಡಿಲಿಗೆ ಹೋಗ್ತೀವಿ ಅಂತಕ್ಕಂಥದ್ದು. ಶರೀರ ಬಿಗರ್ತೋ ಗೋದ ಹೋನ ಸಕ್ಕಿ. ಬಾಬೋರು ಹೇಳ್ತಿದ್ದಾರೆ, ಶರೀರ ಇಲ್ಲದೆ ಮಡಿಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬು. ಆತ್ಮ ಕಹತಿ ಹೇ ಮೈ ಶರೀರ ದ್ವಾರ ಉನಕಿ ಬಂತಿ ಹೂँ. यह शरीर उसने लोन लिया है, वह शरीर उनका नहीं है. ಬಾಬೋರು ಹೇಳ್ತಿದ್ದಾರೆ, ಈ ಒಂದು ನಾಟಕದ ಚಕ್ರದಲ್ಲಿ ನನಗೆ ನನ್ನದೇ ಆಗಿರ್ತಕ್ಕಂತಹ ಶರೀರ ಅಂತಕ್ಕಂಥದ್ದು ಇಲ್ಲ. ಆದರೆ ನಿಯಮದ ಅನುಸಾರವಾಗಿ ದಾದಾ ಲೇಖರಾಜ್ ಅವ್ರ ಅರ್ಥಾತ್ ಬ್ರಹ್ಮ ತಂದೆಯ ಶರೀರವನ್ನು ನಾನು ಲೋನ್ ಆಗಿ ನಾನು ಪಡ್ಕೊಳ್ಬೇಕಾಗ್ತದೆ ಅಂತಾರೆ ಬಾಬೋರು. ಯಹ ಬಾಬಾ ಭೀ ಕಹತೆ ಹೇ मैं भी इसमें हूँ, कभी बच्चा बन जाता हूँ, कभी माँ भी बन जाता हूँ. जादूगार है ना. कई फिर इस खेल पाल को जादूगरी समझते हैं. दुनिया में झूठी रिद्धि सिद्धि का काम बहुत चलता है. ಬಾಬೋರು ಹೇಳ್ತಿದ್ದಾರೆ, ನಾನೇ ಖುದ್ದಾಗಿ ಹೇಳ್ತಾ ಇದ್ದೀನಿ, ಮಕ್ಕಳೇ, ನಾನು ಬ್ರಹ್ಮ ತಂದೆಯ ತನುವನ್ನು ಪ್ರವೇಶತೆಯನ್ನು ಮಾಡ್ತೀನಿ. ಕೆಲವಾರು ಸಂದರ್ಭಗಳಲ್ಲಿ ನಾನು ಮಗನಾಗಿ ಪಾತ್ರವನ್ನು ಕರ್ತವ್ಯವನ್ನು ನಿಭಾಯಿಸ್ತೀನಿ, ತಾಯಿಯಾಗಿ ಕರ್ತವ್ಯವನ್ನು ನಿಭಾಯಿಸ್ತೀನಿ, ಜಾದೂಗಾರನಾಗಿ ಕರ್ತವ್ಯವನ್ನು ನಿಭಾಯಿಸ್ತೀನಿ. ಹಾಗಾದರೆ ನನಗೆ ಈ ರೀತಿ ಹೇಳಲಾಗ್ತದೆ, ಇದು ಒಂದು ಜಾದೂಗರಿ ಅಂತ ಹೇಳಲಾಗ್ತದೆ. ಜಗತ್ತಿನಲ್ಲಿ ಸಾಕಷ್ಟು ಸುಳ್ಳಿನ ಒಂದು ರಿದ್ಧಿ ಸಿದ್ಧಿಗಳ ಕೆಲಸ ನಡೀತಾನೇ ಇರ್ತದೆ ಅಂತಾರೆ ಬಾಬೋರು. ಯಹ ತೋ ಸಾರಿ ಜ್ಞಾನ ಕಿ ಬಾತ್ ಹೈ, ಪಹಲೆ ಯಹ ಪಕ್ಕಾ ನಿಶ್ಚಯ ಚಾಹಿಯೆ ಕಿ ಮೈ ಆತ್ಮ ಹೂँ ಔರ್ ಬಾಬಾ ತೋ ಕಹತೆ ಹೇ ಮೈ ತುಮಾರಾ ಬಾಪು. ಎಲ್ಲದಕ್ಕಿಂತ ಮೊದಲು ಬಾಬೋರು ಹೇಳ್ತಿದ್ದಾರೆ, ಮಕ್ಕಳಿಗೆ ಪಕ್ಕಾ ನಿಶ್ಚಯ ಇರಲಿ ಅಂತಾರೆ ಬಾಬೋರು. ನಾನು ಆತ್ಮ ಆಗಿದ್ದೀನಿ, ಜೊತೆಗೆ ನಾನು ತಂದೆಗೆ ಮಗುವಾಗಿದ್ದೀನಿ ಅಂತಕ್ಕಂತಹ ಮಾತಿನ ಪ್ರತಿಯಾಗಿ ಮಕ್ಕಳಿಗೆ ಪಕ್ಕಾ ನಿಶ್ಚಯ ಇರಬೇಕು ಅಂತಾರೆ ಬಾಬಾ. ತುಮ್ ಬಚ್ಚೋಂ ಕೋ ತ್ರಿಕಾಲದರ್ಶಿ ಬನಾತಾ ಹೂँ, ಏಸಿ ನಾಲೆಜ್ ಕೊಯ್ ದೇ ನ ಸಕೆ. ನಾನು ನನ್ನ ಮಕ್ಕಳನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾ ಇದ್ದೀನಿ. ಇಂತಹ ಜ್ಞಾನವನ್ನು ಕಾಲಚಕ್ರದಲ್ಲಿ ನನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ. भक्ति मार्ग का जब अंत होता है तब बापू को आना पड़ता है. बल बहुतों को शिव के लिंग का अखंड ज्योति स्वरूप का साक्षात्कार होता है. जैसे जिसकी भावना होती है तो वह मैं पूरी करता हूँ. ಬಾಬೋರು ಹೇಳ್ತಿದ್ದಾರೆ, ಯಾವಾಗ ಭಕ್ತಿ ಮಾರ್ಗ ಅನ್ನುವಂತಹದ್ದು ಅಂತ್ಯಗೊಳ್ತದೋ ಆಗ ಮಾತ್ರ ನಾನು ಈ ಜಗತ್ತಿಗೆ ಅವತರಣೆಯಾಗಿ ಬರಲಿಕ್ಕೆ ಸಾಧ್ಯ ಇದೆ. ಬಹಳ ಜನರು ಶಿವನನ್ನು ಲಿಂಗುವಿನ ಆಕಾರದಲ್ಲಿ ಇಟ್ಟು ಆರಾಧನೆಯನ್ನು ಮಾಡ್ತಾರೆ. ಅಖಂಡ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರನೂ ಸಹ ಆಗ್ತದೆ. ಯಾರ್ಯಾರು ಯಾವ್ಯಾವ ಭಾವನೆಗಳನ್ನು ಹೊಂದಿ ನನ್ನನ್ನು ಆರಾಧನೆ ಮಾಡ್ತಾರೋ ಅವರ ಭಾವನೆಗಳನ್ನು ಪೂರೈಸುವಂತಹ ಕರ್ತವ್ಯನೂ ಸಹ ನಂದಾಗಿದೆ ಅಂತಾರೆ ಬಾಬೋರು. ಪರಂತು ಮೇರೆ ಸೆ ಕೊಯಿ ಮಿಲ್ತಾ ಹಿ ನಹಿ, ಮೇರೆ ಕೋ ತೋ ಪಹಚಾನ್ತೆ ಹಿ ನಹಿ. ಕೇವಲ ಭಕ್ತಿ ಮಾರ್ಗದಲ್ಲಿರ್ತಕ್ಕಂತಹ ಭಕ್ತರು ಭಕ್ತಿಯ ಕ್ರಿಯಾವಿಧಿಗಳನ್ನು ಆಚರಣೆ ಮಾಡ್ತಾ ಹೋಗ್ತಾರೆ. ಆದರೆ ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ಆದರೆ ಅವರು ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಅಂತಾರೆ ಬಾಬೋರು. ಅವರಿಗೆ ನಾನು ಸಿಕ್ಕು ಇಲ್ಲ ಅಂತಾರೆ ಬಾಬಾ. ಅಭಿ ತೋ ತುಮ್ ಸಮಜ್ತೆ ಹೋ ಬಾಬಾ ಭಿ ಬಿಂದಿ ಹೇ, ಹಮ್ ಭಿ ಬಿಂದಿ ಹೇ, ಹಮಾರಿ ಆತ್ಮಾ ಮೇ ಯಹ ನಾಲೆಜ್ ಹೇ, ತುಮಾರಿ ಆತ್ಮಾ ಮೇ ಭಿ ನಾಲೆಜ್ ಹೇ. ಬಾಬೋರು ಬಿಂದು ಆಗಿದ್ದಾರೆ, ಜೊತೆಗೆ ನಾವು ಸಹ ಬಿಂದುವಾಗಿದ್ದೀವಿ. ನಾನು ಆತ್ಮನ ಒಳಗಡೆ ಜ್ಞಾನ ಇದೆ, ಜೊತೆಗೆ ಶುಭಾಬರವರ ಆತ್ಮನ ಒಳಗಡೆನೂ ಏನಿದೆ, ಜ್ಞಾನ ಇದೆ. ಯಹ ಕಿಸ್ಕೋ ಮಾಲೂಮ್ ನಹಿ ಹೇ ಕಿ ಹಮ್ ಆತ್ಮ परमधाम में रहने वाली है. जब तुम बाबा के सामने आकर बैठ जाते हो तो रोमांच खड़े हो जाते हैं. ओहो, शुबाबा जो ज्ञान का सागर है वह इसमें बैठ हमको पढ़ाते हैं.
ಶುಭಾಬರವ್ರು ಹೇಳ್ತಿದ್ದಾರೆ, ಮಕ್ಕಳೇ, ನಾನು ಪರಮಧಾಮದ ರಹವಾಸಿ ಎನ್ನುವಂತಹ ಈ ಒಂದು ಸತ್ಯ ಯಾರಿಗೂ ಸಹ ಗೊತ್ತಿಲ್ಲ ಅಂತಾರೆ ಬಾಬೋರು. ನಾನು ನಿಮ್ಮ ಎದುರುಗಡೆ ಬಂದಾಗ ಸಾಕಷ್ಟು ರೋಮಾಂಚನ ನಿಮಗೆ ಆಗ್ತದೆ. ಶುಭಾಬರವರನ್ನ ಜ್ಞಾನದ ಸಾಗರ ಅಂತ ಕರೆಯಲಾಗ್ತದೆ. ಅಂತಹ ತಂದೆಯೇ ಕುಳಿತಿದ್ದು ನಮಗೆ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. तो यह खुशी भी अंदर रहनी चाहिए. कहते भी हैं तुम माता पिता, परंतु इसका भी अर्थ नहीं समझते ही. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳ ಒಳಗಡೆ ಅಪಾರವಾಗಿರುವಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ. ತಂದೆ ತಾಯಿ ಅಂತ ಹೇಳ್ತಾರೆ ಅಂತಂದಾಗ ಸಂಪೂರ್ಣವಾಗಿರ್ತಕ್ಕಂತಹ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಕೇವಲ ಹಾಡನ್ನು ಹೇಳ್ತಾರೆ. ತಂದೆಯಾಗಿ ಯಾರು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ, ತಾಯಿಯ ಪಾತ್ರವನ್ನು ಯಾರು ನಿಭಾಯಿಸ್ತಾ ಇದ್ದಾರೆ, ಇದು ಮನುಷ್ಯನಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತಾರೆ ಬಾಬೋರು. बाप कहते हैं तुम्हारे में भी कोई ಅವಗುಣ नहीं होना चाहिए. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳ ಒಳಗಡೆ ಯಾವುದೇ ಅವಗುಣಗಳು ಸಹ ಇರಬಾರ್ದು ಅಂತಾರೆ ಬಾಬಾ. गाते भी है मुझे निर्गुण हारे में कोई गुण नहीं. अब बच्चों को गुणवान बनना पड़े. कोई काम नहीं, कोई क्रोध नहीं, देह का अहंकार भी नहीं चाहिए. ಮಕ್ಕಳ ಒಳಗಡೆ ಯಾವುದೇ ಕಾರಣಕ್ಕೂ ಅವಗುಣಗಳು ಇರಬಾರ್ದು. ಮಕ್ಕಳನ್ನು ಗುಣವಂತರನ್ನಾಗಿ ಮಾಡೋದಕ್ಕಾಗಿಯೇ ನಾನು ಬಂದಿದ್ದೀನಿ. ಮಕ್ಕಳ ಒಳಗಡೆ ಕಾಮವಿಕಾರದ ಗುಣ ಇರ್ಬೋದು, ದುರ್ಗುಣ ಅಥವಾ ಕ್ರೋಧ ಅಂತಕ್ಕಂತಹ ಅವಗುಣಗಳು ಇರಬಾರ್ದು. ದೇಹದ ಅಹಂಕಾರ ಅಂತಕ್ಕಂತಹ ಅವಗುಣಗಳು ಮಕ್ಕಳ ಒಳಗಡೆ ಬರೋದು ಬೇಡ ಅಂತಾರೆ ಬಾಬಾ. ಇಸ್ ಸಮಯ ತುಮ್ ಯಹ ಬೈಟೆ ಹೋ, जानते हो यह हम है, फिर मुरझाइश आदि क्यों आनी चाहिए, परंतु यह परिपक्व अवस्था अंत में ही होगी. गाया भी हुआ है अतीन्द्रिय सुख पूछना हो तो गोप गोपियों से पूछो. ಬಾಬೋರು ಹೇಳ್ತಿದ್ದಾರೆ, ಅತೀಂದ್ರಿಯ ಸುಖವನ್ನು ಕೇಳಬೇಕು ಅಂತಂದರೆ ಗೋಪ ಗೋಪಿಯರಿಗೆ ಕೇಳಿ ಅಂತಕ್ಕಂತಹ ಗಾಯನ ಇದೆ. ಈ ಸಮಯದಲ್ಲಿ ಮಕ್ಕಳು ನಾವಂತೂ ಕೂತ್ಕೊಂಡಿದ್ದೀವಿ. ಹಾಗಾದರೆ ಬಾಬೋರು ಹೇಳ್ತಿದ್ದಾರೆ, ಯಹ अंत में होगा, ऐसे कोई कह नहीं सकता कि हम 75% अतीन्द्रिय सुख में रहते हैं. इस समय पापों का बोझा बहुत है. ಬಾಬೋರು ತಿಳಿಸ್ತಿದ್ದಾರೆ, ಅತೀಂದ್ರಿಯ ಸುಖವನ್ನು ಕೇಳಬೇಕು ಅಂದರೆ ಗೋಪ ಗೋಪಿಯರಿಗೆ ಕೇಳಿ ಅಂತಕ್ಕಂತಹ ಗಾಯನ ಇದೆ. ಆದರೆ ಇದು ಅಂತ್ಯದಲ್ಲಿ ನಡೆಯುವಂತಹದ್ದು ಅಂತಾರೆ ಬಾಬೋರು. 75% ಅತೀಂದ್ರಿಯ ಸುಖದಲ್ಲಿ ಇರ್ತಾರೆ, ಈ ರೀತಿ ಇಲ್ಲ ಅಂತಾರೆ ಬಾಬೋರು. ಈ ಸಮಯದಲ್ಲಿ ಎಲ್ಲರದು ಪಾಪದ ಹೊರೆ ಸಾಕಷ್ಟು ಇದೆ ಅಂತಾರೆ ಬಾಬು. गुरु कृपा से व गंगा स्नान से पाप नहीं कट सकते ही. ಗುರುವಿನ ಕೃಪೆಯ ಆಧಾರದಿಂದಲೋ ಅಥವಾ ಗಂಗಾ ಸ್ನಾನವನ್ನು ಮಾಡಿದರೆ ಪಾಪ ನಾಶ ಆಗ್ತದೆ ಎನ್ನುವಂತಹ ಮಾತಂತೂ ಇಲ್ಲವೇ ಇಲ್ಲ ಅಂತಾರೆ ಬಾಬಾ. ಬಾಪ अंत में ही आकर नॉलेज देते हैं. ಬಾಬೋರು ಅಂತ್ಯದ ಸಮಯದಲ್ಲಿನೇ ಬಂದು ಮಕ್ಕಳಿಗೆ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. मामेकम यह बच्चों को आदत पड़ जानी चाहिए. ऐसे नहीं कोई याद कराए, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂತಕ್ಕಂತಹ ಈ ಒಂದು ಹವ್ಯಾಸ ಮಕ್ಕಳ ಒಳಗಡೆ ಭದ್ರವಾಗಿ ಇರಲಿ ಅಂತಾರೆ ಬಾಬೋರು. ಈ ರೀತಿಯೆಲ್ಲ ಅನ್ಯರನ್ನು ನೆನಪು ಮಾಡಿ ಅಂತ ಎಂದಿಗೂ ಬಾಬೋರು ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶರೀರ छोड़ने के समय आपे ही याद आवे, बिगर किसकी मदद के बापू को याद करना है. वो लोग तो मंत्र देते ही, वह तो कॉमन बात है. ಶರೀರ ಬಿಡುವಂತಹ ಸಮಯದಲ್ಲಿ ಶುಭಾಬರವರ ನೆನಪೇ ನಮಗೆ ಬರಬೇಕೇ ವಿನಃ ಇನ್ನು ಯಾರ್ದೋ ಒಂದು ಸಹಯೋಗದ ರೂಪದಿಂದ ಬಾಬೋರ ನೆನಪು ನಮಗೆ ಬರೋದು ಬೇಡ. ಕಲಿಯುಗದಲ್ಲಿ ಯಾರಾದರೂ ದೇಹ ತ್ಯಾಗ ಮಾಡ್ತಾರೆ ಅಂತಂದರೆ
ಅಂತಹ ವ್ಯಕ್ತಿಗಳಿಗೆ ಮಂತ್ರವನ್ನು ಹೇಳ್ತಾರೆ, ಅಥವಾ ಇಷ್ಟದೇವನನ್ನು ನೆನಪು ಮಾಡಲಿಕ್ಕೆ ಹೇಳ್ತಾರೆ, ಕುಲದೇವನನ್ನು ನೆನಪು ಮಾಡಲಿಕ್ಕೆ ಹೇಳ್ತಾರೆ. ಈ ರೀತಿ ಏನು ಮಾಡ್ತಾರೆ ಅಂದರೆ ಕೊನೆಯ ಕ್ಷಣದಲ್ಲಿ ಪರಮಾತ್ಮನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಇದು ಬಹಳ ಸಾಮಾನ್ಯವಾಗಿರ್ತಕ್ಕಂತಹ ಮಾತಾಗಿದೆ ಅಂತಾರೆ ಬಾಬಾ. उस समय बहुत मारा मारी आदि होती है, तुम भिन्न भिन्न स्थान पर रहते हो, उस समय ऐसे नहीं कहेंगे शिव शिव कहो, उस समय पूरी याद चाहिए, लव चाहिए, तब ही नंबर 1 पद प्राप्त कर सकेंगे। तुम बच्चे जानते हो मैं तुम्हारा बाप हूँ, कल्प पहले भी तुम बच्चों को गुलगुल बनाया था. ಬಾಬೋರ್ ತಿಳಿಸ್ತಿದ್ದಾರೆ, ಮಕ್ಕಳೇ ಭಿನ್ನ ಭಿನ್ನ ಸ್ಥಾನದಲ್ಲಿ ತಾವಂತೂ ಇದೆ. ಹಾಗಾದರೆ ಈ ರೀತಿ ಹೇಳಲಿಕ್ಕಾಗೋಂಗಿಲ್ಲ, ಎಲ್ಲ ಕಡೆ ಶುಭಾಬರವರು ಸರ್ವವ್ಯಾಪಿಯಾಗಿದ್ದಾರೆ ಅಂತಕ್ಕಂಥದ್ದು. ಸಮಯಕ್ಕೆ ಅನುಸಾರವಾಗಿ ತಂದೆ ನೆನಪುಗಳು ನಮ್ಮೊಳಗಡೆ ಇರಬೇಕು. ಬಾಬೋರ ಪ್ರತಿಯಾಗಿ ಪ್ರೀತಿ ಇರಲಿ. ಆಗ ನಂಬರ್ 1 ಪದವಿಯನ್ನು ನಾವು ಮಕ್ಕಳು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಮಕ್ಕಳಿಗೂ ಸಹ ಗೊತ್ತಿದೆ, ಶುಭಾಬರವರಿಗೆ ನಾವು ಮಕ್ಕಳಾಗಿದ್ದೀವಿ. ಕಲ್ಪದ ಹಿಂದೆ ಬಾಬೋರು ನಮ್ಮನ್ನು ಸುಗಂಧಭರಿತ ಪುಷ್ಪಗಳನ್ನಾಗಿ ಮಾಡಿದ್ರು. ಪುನಃ ಈ ಕಲ್ಪದಲ್ಲಿ ನಮ್ಮನ್ನು ಸುಗಂಧಭರಿತ ಪುಷ್ಪರನ್ನಾಗಿ ಮಾಡ್ತಾ ಇದ್ದಾರೆ. सतयुग में योग बल से फूल बच्चे पैदा होते हैं, दुख देने वाली चीज कोई वह होती नहीं है, नाम ही है ಸ್ವರ್ಗ. ಸತ್ಯಯುಗದಲ್ಲಿ ದುಃಖವನ್ನು ಕೊಡುವಂತಹ ಯಾವುದೇ ವಸ್ತುವೂ ಸಹ ಇರಲಿಕ್ಕೆ ಸಾಧ್ಯ ಇಲ್ಲ, ವ್ಯಕ್ತಿನೂ ಸಹ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಪ್ರಪಂಚವನ್ನು ಸ್ವರ್ಗ ಅಂತ ಕರೆಯಲಾಗ್ತದೆ. परंतु वह कौन निवास करते हैं यह भारतवासी जानते ही नहीं. शास्त्रों में ऐसी बहुत बातें लिख दी है कि वह भी हिरण्यकश्यप आदि थे. यह सब है भक्ति की सामग्री है. भक्ति भी पहले सतो प्रदान होती है, पीछे धीरे धीरे तमो प्रदान होती जाती है. ಬಾಬೋರು ಹೇಳ್ತಿದ್ದಾರೆ, ಭಕ್ತಿ ಎನ್ನುವುದು ಮೊದಲಿಗೆ ಅರ್ಥಾತ್ ದ್ವಾಪರದ ಸಮಯದಲ್ಲಿ ಬಹಳ ಸತೋಪ್ರಧಾನತೆಯಿಂದ ಕೂಡಿತ್ತು. ಕಾಲಕ್ರಮೇಣವಾಗಿ ಭಕ್ತಿ ನಿಧಾನಕ್ಕೆ ಹಂತ ಹಂತವಾಗಿ ತಮೋಪ್ರಧಾನ ಆಗ್ತಾ ಬಂದಿದೆ. ಬಾಪ ಕಹತೆ ಹೇ ಮೈ ತುಮಕೋ ಆಸ್ಮಾನ್ ಪರ್ ಚಢಾತಾ ಹೂ, ತುಮ ಧೀರೆ ಧೀರೆ ನೀಚೆ ಆ ಜಾತೆ ಹೋ, ಮನುಷ್ಯ ಕೋಯಿ ಕಿ महिमा है ही नहीं, सर्व का सदगति दाता एक ही बाप ही. बाकी गुरु लोग अनेक प्रकार की तीर्थ यात्रा आदि सिखलाते हैं, फिर भी नीचे गिरते रहते हैं. ಬಾಬೋರು ಹೇಳ್ತಿದ್ದಾರೆ, ಸರ್ವರಿಗೂ ಸದ್ಗತಿಯನ್ನು ಕೊಡುವಾತ ನಾನೇ ಆಗಿದ್ದೀನಿ. ಆದ್ದರಿಂದ ನನ್ನನ್ನು ಸದ್ಗತಿ ದಾತ ಅಂತ ಕರೆಯಲಾಗ್ತದೆ. ಗುರುಗಳು ಅನೇಕರು ಇದ್ದಾರೆ. ಅನೇಕ ಪ್ರಕಾರದ ತೀರ್ಥಸ್ಥಾನಗಳಿಗೆ ಯಾವ ರೀತಿ ಹೋಗಬೇಕು, ತೀರ್ಥಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿಸಿಕೊಡುವಂತಹ ಗುರುಗಳ ಸಂಖ್ಯೆ ಸಾಕಷ್ಟು ಇದೆ. ಈ ರೀತಿ ತೀರ್ಥಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಮಕ್ಕಳು ಕೆಳಗಡೆ ಇಳಿದು ಬಿಟ್ಟಿದ್ದೀರಿ ಅಂತಾರೆ ಬಾಬು. ಭಕ್ತಿ ಮಾರ್ಗ ಮೇ ಮೇರಾ ಕೋ ಬಲ ಸಾಕ್ಷಾತ್ಕಾರ ಹುವಾ, ಪರಂತು ವಹ ಕೊಯ್ ವಿಶ್ವ ಕಾ ಮಾಲಿಕ್ ತೋಡೆ ಹಿ ಬನಿ. ಭಕ್ತಿ ಮಾರ್ಗದಲ್ಲಿ ಬಾಬೋರು ಹೇಳ್ತಿದ್ದಾರೆ, ಸರ್ವಶ್ರೇಷ್ಠ ಭಕ್ತ ಶಿರೋಮಣಿಗಳಲ್ಲಿ ನಂಬರ್ 1 ಭಕ್ತೆ ಮೀರಾ. ಮೀರಾ ಸಾಕಷ್ಟು ಭಕ್ತಿಯನ್ನು ಮಾಡ್ತಾ ಹೋದ್ಲು. ಶ್ರೀಕೃಷ್ಣನನ್ನು ಮಾನಸಿಕವಾಗಿ ಆರಾಧನೆ ಮಾಡ್ತಾ ಹೋದ್ಲು. ಸಾಕಷ್ಟು ಸಂದರ್ಭಗಳಲ್ಲಿ ಸಾಕ್ಷಾತ್ಕಾರಗಳು ನಡೀತು. ಆದರೆ ಬಾಬೋರು ಹೇಳ್ತಿದ್ದಾರೆ, ಎಲ್ಲರೂ ವಿಶ್ವದ ಮಾಲೀಕರಾಗಲಿಕ್ಕೆ ಸಾಧ್ಯ ಇಲ್ಲ. तुमको तो बाबा कहते जिन्न बनो, तुमको काम देता हूँ सिर्फ अल्फबे को याद करते रहो बच्चे, बस अगर तक जाएंगे याद नहीं करेंगे तो माया कच्चा खा जाएंगे. ಬಾಬೋರು ಹೇಳ್ತಿದ್ದಾರೆ, ಜಿನ್ನಿನ ಸಮಾನನಾಗಿ ಅಂತಾರೆ ಬಾಬೋರು. ನಾನು ಮಕ್ಕಳಿಗಂತೂ ಕೆಲಸವನ್ನು ಕೊಟ್ಟಿದ್ದೀನಿ. ನಾನು ಮತ್ತು ನಾನು ಕೊಡುವಂತಹ ಆಸ್ತಿಯನ್ನು
ನೆನಪು ಮಾಡ್ತಾ ಹೋಗಿ. ಸುಸ್ತಿಗಳಾಗಬೇಡಿ. ನೆನಪು ನಿರಂತರವಾಗಿರಲಿ. ನೆನಪು ಇಲ್ಲದೇ ಇದ್ದಾಗ ಮಾಯೆ ನಿಮ್ಮನ್ನು ಸಂಪೂರ್ಣವಾಗಿ ತಿಂದಾಕ್ಬಿಡ್ತದೆ ಅಂತಾರೆ ಬಾಬು. बाबा भी कहते हैं तुम याद नहीं करेंगे तो ಮಾಯಾ ಕಚ್ಚಾ ಖಾ ಜಾಯೇಂಗಿ. ಬಾಬೋರೇ ಹೇಳ್ತಿದ್ದಾರೆ, ನೀವು ನನ್ನನ್ನು ನೆನಪು ಮಾಡದೇ ಇದ್ದಾಗ ಮಾಯೆ ಅವಶ್ಯವಾಗಿ ನಿಮ್ಮನ್ನು ನುಂಗಿ ಹಾಕ್ತದೆ ಅಂತಾರೆ ಬಾಬು. ಯಾದ್ ಮೇ बैठने से खुशी चढ़ती है, ಬಾಬಾ ಹಮ್ಕೋ ವಿಶ್ವ ಕಾ ಮಾಲೀಕ ಬನಾತೆ ಹೈ. ನೆನಪಿನಲ್ಲಿ ಕುಳಿತಿದ್ದಾಗ ಸಾಕಷ್ಟು ಸಂತೋಷ ಇರ್ತದೆ. ಶುಭಾಬರವರು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ ಸಾಮ್ನೆ बैठे हैं, तुम आत्माएं सुनती हो, मीठे लाडले बच्चे, मैं तुमको मुक्तिधाम में ले चलने आया हूँ. ಬಾಬೋರು ಹೇಳ್ತಿದ್ದಾರೆ, ನಾನು ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದೀನಿ. ತಾವು ಆತ್ಮರಾಗಿ ನನ್ನ ಮಹಾವಾಕ್ಯಗಳನ್ನು ಕೇಳ್ತಾ ಇದ್ದೀರಿ. ಬಹಳ ಮಧುರಾತಿ ಮಧುರವಾಗಿರ್ತಕ್ಕಂತಹ ಮಕ್ಕಳೇ, ನಾನು ನಿಮ್ಮನ್ನು ಮುಕ್ತಿಯ ಧಾಮಕ್ಕೆ ಅರ್ಥಾತ್ ಪರಮಧಾಮಕ್ಕೆ ಕರೆದುಕೊಂಡು ಹೋಗೋದಕ್ಕಾಗಿಯೇ ಬಂದಿದ್ದೀನಿ. ಬಲ್ ವಾಪಸ್ ಜಾನೆ ಕಿ ಕೋಶಿಶ್ ಬಹುತ್ ಕರ್ತೆ ಹೈ, ಪರಂತು ಕೊಯ್ ಜಾ ನಹೀ ಸಕ್ತೆ. ವಾಪಸ್ ಮನೆಗೆ ಹೋಗೋದಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ನಡೀತದೆ ಅಂತಾರೆ ಬಾಬೋರು. ಆದರೆ ಯಾರೂ ಸಹ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. कलयुग के बाद सतयुग, रात के बाद दिन आना ही है. तुम जानते हो सतयुग में हम ही होंगे. बाबा फिर से हमको राज्य भाग्य देते हैं. खुशी का पारा चढ़ेगा अंत में. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ಕಲಿಯುಗದ ನಂತರ ಸತ್ಯಯುಗ ಬರಲಿದೆ. ರಾತ್ರಿಯ ನಂತರ ಹಗಲು ಅವಶ್ಯವಾಗಿ ಬಂದೇ ಬರ್ತದೆ. ಮಕ್ಕಳಿಗಂತೂ ಗೊತ್ತಿದೆ. ಬಾಬೋರು ಹೇಳ್ತಿದ್ದಾರೆ, ನಾವಂತೂ ಅವಶ್ಯವಾಗಿ ಸತ್ಯುಗಕ್ಕಂತೂ ಹೋಗಿಯೇ ಹೋಗ್ತೀವಿ. ರಾಜ್ಯ ಭಾಗ್ಯವನ್ನು ಶುಭಾಬರವರು ನಮಗೆ ಕೊಡ್ತಾ ಇದ್ದಾರೆ. ಅಚ್ಚ ಜಬ್ ಫೈನಲ್ ಹೋಂಗೆ ವಿನಾಶ್ ಹೋ ಜಾಯೇಗ. ಯಾವಾಗ ಎಲ್ಲವೂ ಸಂಪೂರ್ಣವಾಗಿ ಫೈನಲ್ಲಿಗೆ ಬರ್ತದೋ ಆಗ ಎಲ್ಲವೂ ಸಹ ವಿನಾಶವಾಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. ತುಮ ಸಾಕ್ಷಿ ಹೋಕರ್ ದೇಖ್ತೆ रहेंगे ಹೇಳ್ತಾರೆ ಬಾಬು. ಮುಂಬರುವಂತಹ ದೃಶ್ಯಗಳನ್ನು ಮಕ್ಕಳೇ ತಾವು ಸಾಕ್ಷಿಯಾಗಿದ್ದು ನೋಡ್ತಾ ಇರ್ತೀರ. ಕೂನೆ ನಾಹೇಕ ಕೇಲ ಹೇನ, ಕ್ಯಾ ಗುನಾಹ ಕಿಯಾ ಹೇ ಜೋ ಮಾರನೆ ಕೆ ಲಿಯೆ ಬಾಂಬ್ಸ್ ಆದಿ ಬನಾಯೇ ಹೇ, ಮಾರೆಂಗೆ ತೋ ಸಹಿ ಹೇ. ಬಾಬೋರು ಹೇಳ್ತಿದ್ದಾರೆ, ರಕ್ತದ ಓಕುಳಿಯ ನದಿ ಈ ಒಂದು ಆಟ ನಡೀತದೆ ಅಂತಾರೆ ಬಾಬೋರು. ಎಲ್ಲರನ್ನ ಸಂಪೂರ್ಣವಾಗಿ ಸಾಯಿಸೋದಕ್ಕಾಗಿಯೇ ಸಾಕಷ್ಟು ಬಾಂಬ್ಸ್ಗಳ ತಯಾರಿ ಆಗಿದೆ ಅಂತಾರೆ ಬಾಬಾ. ವಹ ಭಿ ಸಮಜ್ತೆ ಹೇ ಹಮ್ಕೋ ಕೊಯಿ ಪ್ರೇರ ರಹೇ ಹೇ, ಜೋ ನಹೀ ಚಾಹತೆ ಭಿ ಹಮ್ ಯಹ ಬಾಂಬ್ಸ್ ಆದಿ ಬನಾತೆ ಹೇ, ಖರ್ಚಾ ತೋ ಬಹುತ್ ಹೋತಾ ಹೇ, ಡ್ರಾಮಾ ಮೇ ನೂಂದೆ ಹೇ, ಇನ್ಸೆ ವಿನಾಶ್ ಹೋನಾ ಹಿ ಹೇ. ಬಾಬೋರು ಹೇಳ್ತಿದ್ದಾರೆ, ಬಾಂಬ್ಸ್ಗಳ ರಚನೆಯಾಗಿದೆ. ಈ ಒಂದು ವಿಶ್ವವನ್ನು ಸಂಪೂರ್ಣವಾಗಿ ಶಮನ ಮಾಡೋದಕ್ಕಾಗಿಯೇ ಸಾಕಷ್ಟು ಹಣದ ಖರ್ಚಂತೂ ಇದೆ. ಇದು ಸಹ ನಾಟಕದಲ್ಲಿ ನಿಶ್ಚಿತ ಆಗಿದೆ. ವಿನಾಶ ಅಂತೂ ಅವಶ್ಯವಾಗಿ ನಡಿಲೇಬೇಕು ಅಂತಾರೆ ಬಾಬೋರು. ಅನೇಕ ಧರ್ಮ ಬೀಚ್ ಏಕ ಧರ್ಮ ರಾಜ್ಯ ಕರ್ನ ಸಕೆ. ಅನೇಕ ಧರ್ಮಗಳ ಮಧ್ಯದಲ್ಲಿ ಒಂದೇ ಒಂದು ಧರ್ಮ ರಾಜ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋಂಗಿಲ್ಲ. अब अनेक धर्मों का विनाश हो, एक धर्म की स्थापना होनी है. ಅನೇಕ ಧರ್ಮಗಳ ವಿನಾಶವಾದಾಗ ಒಂದೇ ಧರ್ಮದ ಸ್ಥಾಪನೆ ಅವಶ್ಯವಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. तुम जानते हो हम बाबा के श्रीमत पर राज्य स्थापन कर रखे हैं. वह फिर चले जाते हैं मैदान पर ड्रिल आदि सीखने के लिए. ಬಾಬೋರು ಹೇಳ್ತಿದ್ದಾರೆ, ನಮಗೂ ಸಹ ಗೊತ್ತಿದೆ, ತಂದೆಯ ಶ್ರೀಮತದ ಅನುಸಾರವಾಗಿ ಸಂಪೂರ್ಣವಾಗಿ ರಾಜ್ಯದ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು. ನಾವು ಸಹ ಯುದ್ಧದ ಮೈದಾನಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಯುದ್ಧದಲ್ಲಿ
ಯಾವ ರೀತಿ ವಿಜಯವನ್ನು ಪಡಿಬೇಕು ಅನ್ನೋದನ್ನು ಕಲಿಯೋದಕ್ಕಾಗಿ ನಾವು ಮಕ್ಕಳು ಹೋಗ್ತಾ ಇದ್ದೀವಿ. प्राचीन भारत का राजयोग निराकार भगवान ने ही सिखाया था, नाम बदलकर कृष्ण रख दिया है. ಪ್ರಾಚೀನ ಭಾರತದ ರಾಜಯೋಗವನ್ನು ನಿರಾಕಾರನಾಗಿರ್ತಕ್ಕಂತಹ ಶುಭಾಬರವರೇ ನಮಗೆ ಹಿಂದಿನ ಕಲ್ಪದಲ್ಲಿ ಕಲಿಸಿಕೊಟ್ಟಿದ್ರು, ಪುನಃ ಈಗಲೂ ಕಲಿಸಿಕೊಡ್ತಾ ಇದ್ದಾರೆ. ಅಚ್ಚ ನಾಮ್ ಬದಲ್ಕರ್ ಕೃಷ್ಣ ರಖ ದಿಯಾ ಹೈ. ತಂದೆಯ ಹೆಸರಿನ ಬದಲಾಗಿ ಮಗನ ಹೆಸರು ಅರ್ಥಾತ್ ಕೃಷ್ಣನ ಹೆಸರನ್ನು ಇಡಲಾಗಿದೆ. ಬಚ್ಚೆ ಮುಜೆ ಪಹಚಾನ್ತೆ ಹೋ, ಮೈ ತುಮಾರಾ ಬಾಪು ಹೂँ, ಮುಜೆ ಹಿ ಪತಿತ ಪಾವನ್ ಜ್ಞಾನ ಕಾ ಸಾಗರ್ ಕಹತೆ ಹೋ. ಮಕ್ಕಳೇ, ನೀವು ನನ್ನನ್ನು ಸ್ಪಷ್ಟವಾಗಿ ಗುರುತಿಸಿದಿರಾ? ನಾನು ನಿಮಗೆ ತಂದೆಯಾಗಿದ್ದೀನಿ, ಪತಿತ ಪಾವನನು ನಾನೇ ಆಗಿದ್ದೀನಿ, ಜ್ಞಾನದ ಸಾಗರನು ನಾನೇ ಆಗಿದ್ದೀನಿ ಅಂತಾರೆ ಬಾಬೂರು. कृष्ण तो पतित दुनिया में आ न सके, कृष्ण को फिर द्वापर में ले गए हैं. कितनी गलत फमली है, बिल्कुल तमो प्रधान बन गए हैं. मैं आता ही तब हूँ जब सबको ಮುಕ್ತಿಧಾಮ में ले जाना है. ಬಾಬೋರು ಹೇಳ್ತಿದ್ದಾರೆ, ನಾನೇ ಜ್ಞಾನದ ಸಾಗರ ಆಗಿದೆ. ಕೃಷ್ಣ ಪತಿತ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನನ್ನ ದ್ವಾಪರ ಯುಗದ ಅಂತ ತೋರಿಸಿಬಿಟ್ಟಿದ್ದಾರೆ ಅಂತಾರೆ ಬಾಬು. ಸಾಕಷ್ಟು ತಪ್ಪುಗಳು ನಡೆದಿದೆ, ಕಾರಣ ತಮೋ ಪ್ರಧಾನತೆಯ ಪ್ರಪಂಚ ಇದಾಗಿದೆ. ಮೈ ಆತಾ ಹಿ ಹೂँ ತಬ್ ಹೂँ ಜಬ್ ಸಬ್ಕೋ ಮುಕ್ತಿಧಾಮ ಲೇ ಜಾನಾ ಹೈ. ನಾನು ಬರೋದೇ ಎಲ್ಲರನ್ನ ಮುಕ್ತಿಯ ಧಾಮಕ್ಕೆ ಕರೆದುಕೊಂಡು ಹೋಗೋದಕ್ಕಾಗಿ ನಾನು ಬರ್ತೀನಿ ಅಂತಾರೆ ಬಾಬು. ತುಮ್ ಜಾನ್ತೆ ಹೋ ಹಮ್ ಪಢ್ ರಹೇ ಹೇ, ಹಮ್ ಗಾಡ್ಲಿ ಸ್ಟೂಡೆಂಟ್ ಹೇ. ನಮಗೂ ಸಹ ಗೊತ್ತಿದೆ, ಈ ಸಮಯದಲ್ಲಿ ನಾವು ಈಶ್ವರನ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಓದ್ತಾ ಇದ್ದೀವಿ. ಯಹ ಸಿಮ್ರನ್ ಕರ್ತೆ ರಹೋ ತೋ ರೋಮಾಂಚ ಕಡೆ ಹೋ ಜಾನಾ ಚಾಹಿಯೆ. ಎಲ್ಲ ಜ್ಞಾನದ ಮಾತುಗಳನ್ನು ನಾವು ಪದೇ ಪದೇ ಮೆಲುಕು ಹಾಕಿದಾಗ ಬಾಬೋರ್ ತಿಳಿಸ್ತಿದ್ದಾರೆ, ಸಾಕಷ್ಟು ರೋಮಾಂಚನ ಆಗಲಿಕ್ಕೆ ಸಾಧ್ಯ ಇದೆ. ಬಾಬಾ ತುಮ ಬಚ್ಚೋಂ ಕೋ ಜ್ಞಾನ ಕಾ ಗರ್ಭ ಧಾರಣ ಕರಾ ರಹಾ ಹೈ. ಶುಭಾಬರವರೇ ನಮಗೆ ಜ್ಞಾನದ ಒಂದು ಧಾರಣೆಯನ್ನು ಮಕ್ಕಳಿಗೆ ಮಾಡಿಸ್ತಾ ಇದ್ದಾರೆ. ತೋ ನಿರಂತರ ದಾದೆ ಕೋ ಯಾದ ಕರೋ, ಬಾಬಾ ಬತ್ ದೇತೆ ಹೇ ಬಚ್ಚೆ ಕಾಮ ಮಹಾಶತ್ರು ಹೇ, इसने तुमको आदि मध्य अंत्य का दुख बहुत दिया है. यह है मृत्युलोक ವೇಶ್ಯಾಲೇ ಹೇ. ಬಾಬೋರ್ ತಿಳಿಸ್ತಿದ್ದಾರೆ, ನಿರಂತರವಾಗಿ ಮಕ್ಕಳೇ ನನ್ನನ್ನು ನೆನಪು ಮಾಡ್ತಾ ಹೋಗಿ. ಮತವನ್ನು ಮಕ್ಕಳಿಗೆ ನಾನು ಕೊಡ್ತಾ ಇದ್ದೀನಿ. ಕಾಮ ಮಹಾಶತ್ರುವಾಗಿದೆ. ಆದಿ ಮಧ್ಯ ಅಂತ್ಯದಲ್ಲಿ ಸಾಕಷ್ಟು ಕಾಮ ದುಃಖವನ್ನು ಕೊಟ್ಟಿದೆ. ಈ ಒಂದು ಪ್ರಪಂಚಕ್ಕೆ ಮೃತ್ಯುವಿನ ಲೋಕ ಅರ್ಥಾತ್ ವೇಶ್ಯಾಲಯ ಅಂತ ಕರೆಯಲಾಗ್ತದೆ. ರಾಮ ಶಿವಾಲಯ ಬನಾತೆ ಹೇ ಜಿಸ್ಮೇ ದೇವಿ ದೇವತಾ ಧರ್ಮ ಕಾ ರಾಜ್ಯ ಹೋತಾ ಹೇ. ನಿರಾಕಾರನಾಗಿರ್ತಕ್ಕಂತಹ ಶುಭಾಬರವರೇ ಈ ಒಂದು ವಿಶ್ವವನ್ನು ಪುನಃ ಶಿವಾಲಯವನ್ನಾಗಿ ಮಾಡ್ತಾ ಇದ್ದಾರೆ. ದೇವಿ ದೇವತಾ ಧರ್ಮದ ರಾಜ್ಯ ನಡೀತದೆ ಅಂತಾರೆ ಬಾಬೋರ್. ಅಚ್ಚ ಪರಂತು ಉನ್ಹೋನೆ ಕೈಸೆ ರಾಜ್ಯ ಲಿಯಾ ಕಬ್ ಲಿಯಾ ಯಹ ತುಮ್ ಅಬ್ ಜಾನ್ ಗಯೇ ಹೋ. ಬಾಬೋರ್ ಹೇಳ್ತಿದ್ದಾರೆ, ರಾಜ್ಯ ಭಾಗ್ಯವನ್ನು ಯಾವಾಗ ಪಡೆದುಕೊಳ್ಳಾಗ್ತದೆ, ಹೇಗೆ ಪಡೆದುಕೊಳ್ಳಾಗ್ತದೆ, ಎಲ್ಲ ಸತ್ಯ ಸಂಗತಿಗಳು ಕೇವಲ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಅಂತಾರೆ ಬಾಬಾ. ತುಮಾರೆ ಮೇ ಬಿ ನಂಬರ್ವಾರ್ ಧಾರಣಾ ವಾಲೆ ಹೇ. ಸ್ಕೂಲ್ ಏಕ ಹಿ ಹೇ, ಟೀಚರ್ ಏಕ ಹಿ ಹೇ, ಬಾಕಿ ಪಡ್ನೆ ವಾಲೆ ಸಬ್ ನಂಬರ್ವಾರ್ ಹೇ. ಓದುವಂತಹ ಮಕ್ಕಳಲ್ಲಿನೂ ಸಹ ಬಾಬೋರು ಹೇಳ್ತಿದ್ದಾರೆ ನಂಬರ್ವಾರ್ ಇದ್ದಾರೆ, ಆದರೆ ಧಾರಣೆನೂ ಸಹ ಅಂತಾರೆ ಬಾಬೋರು ನಂಬರ್ವಾರ್ ಇದೆ. ಶಾಲೆ ಒಂದೇ, ಓದಿಸುವಾತ ಶಿಕ್ಷಕರು ಒಬ್ಬರೇ ಆಗಿದ್ದಾರೆ, ಆದರೆ ಓದುವಂಥವರಲ್ಲಿ ನಂಬರ್ವಾರ್ ಇದೆ ಅಂತಾರೆ ಬಾಬು. ಅಚ್ಚ ಓಂ ಶಾಂತಿ. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग.
और नमस्ते नमस्ते नमस्ते। धारणेಗೆ मुख्य सार। फर्स्ट पॉइंट, माया के वार से बचने के लिए जिन बन अल्फ और बे को याद करते रहना है। सिर पर जो पापों का बोझा है उसे योग बल से उतारना है। ಅತೀಂದ್ರಿಯ ಸುಖ ಮೇ ರಹನಾ ಹೇ. ಬಾಬೋರು ಹೇಳ್ತಿದ್ದಾರೆ, ಮಾಯೆಯ ಯುದ್ಧದಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಜಿನ್ನಿನ ಸಮಾನರಾಗಿ ತಂದೆ ಮತ್ತು ತಂದೆ ಕೊಡುವಂತಹ ಆಸ್ತಿಯನ್ನು ನೆನಪು ಮಾಡ್ತಾ ಹೋಗಬೇಕಾಗಿದೆ. ತಲೆಯ ಮೇಲೆ ಪಾಪದ ಹೊರೆ ಸಾಕಷ್ಟು ಇದೆ. ಯೋಗದ ಅಭ್ಯಾಸದಿಂದ ಆ ಪಾಪದ ಹೊರೆಯನ್ನು ಸಂಪೂರ್ಣವಾಗಿ ನಾವು ಸಮಾಪ್ತಿ ಮಾಡಿಕೊಳ್ಬೇಕಾಗಿದೆ. ಸದಾ ಕಾಲಕ್ಕೂ ಅತೀಂದ್ರಿಯ ಸುಖದಲ್ಲಿ ಮಕ್ಕಳು ಇರಬೇಕು. सेकेंड पॉइंट, मुख से सिर्फ शिव शिव नहीं करना है, बाप से सच्चा लो रखना है। कांटों को फूल बनाने की सेवा में तत्पर रहना है. ಮುಖದಿಂದ ಸದಾ ಕಾಲಕ್ಕೂ ಶಿವ ಶಿವ ಅಂತಕ್ಕಂತಹ ಶಬ್ದದ ಉಚ್ಚಾರವನ್ನು ಮಾಡಬೇಡಿ. ನನ್ನೊಟ್ಟಿಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಿ ಮುಳ್ಳಾಗಿರ್ತಕ್ಕಂಥವರನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅಂತಾರೆ ಬಾಬೋರು. वरदान, निश्चित स्थिति द्वारा यथार्थ जजमेंट देने वाले निश्चय बुद्धि विजयी रत्न भव. ಬಾಬೋರು ವರದಾನ ಕೊಡ್ತಿದ್ದಾರೆ. ನಿಶ್ಚಿತ ಸ್ಥಿತಿಯ ಮುಖಾಂತರ ಯಥಾರ್ಥವಾಗಿರ್ತಕ್ಕಂತಹ ಒಂದು ನಿರ್ಧಾರವನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳುವಂತಹ ಕೊಡುವಂತಹ ನಿಶ್ಚಯ ಬುದ್ಧಿ ವಿಜಯಿ ರತ್ನ ಆಗಿರಿ. ಯಾವಾಗ ಮೊದಲಿಗೆ ನಮ್ಮ ಒಳಗಡೆ ನಿಶ್ಚಿತ ಸ್ಥಿತಿ ಇರ್ತದೋ ಆಗ ಯಥಾರ್ಥ ನಿರ್ಣಯವನ್ನು ಅನೇಕರಿಗೆ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಬಾಬೋರು ತಿಳಿಸ್ತಿದ್ದಾರೆ, ಮಕ್ಕಳೇ ತಾವು ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳು ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, मन में सर्व के प्रति कल्याण की भावना रखना ही ವಿಶ್ವ ಕಲ್ಯಾಣಕಾರಿ बनना है. ಮನಸ್ಸಿನಲ್ಲಿ ಸರ್ವರ ಪ್ರತಿಯಾಗಿ ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಳ್ಳುವಂಥವರೇ ವಿಶ್ವ ಕಲ್ಯಾಣಕಾರಿಗಳಾಗೋದು ಆಗಿದೆ. ಅಚ್ಚ